ಾಗಿರುವಂತ ಮಹಾಶಿವಶರಣೆ ಇಟಗಿಯ ಭೀಮಾಂಬಿಕಾ ತಾಯಿಯನ್ನ ಹನುಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಈ ಒಂದು 11 ದಿನಗಳ ಕಾಲ ನಡೆದುಕೊಂಡು ಬರ್ತಾ ಇರುವಂತ ಇವತ್ತಿನ ಪ್ರಾರಂಭ ದಿನದ ವೇದಿಕೆಯ ಮೇಲೆ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸಿದಂತ ಆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂತ ಈ ಊರಿನ ಹಿರಿಯ ಮಠದ ಪೂಜ್ಯರಾದಂತ ಶ್ರೀ ಪ್ರಭುಸ್ವಾಮಿಗಳಲ್ಲಿ ಭಕ್ತಿಯ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಸಮಾರಂಭದಲ್ಲಿ ಗಾನಕೋಗಿಲೆ ಆಕಾಶವಾಣಿ ಮತ್ತು ಟಿವಿ ಮಾಧ್ಯಮದಲ್ಲಿ ತಮ್ಮ ಹಾಡುಗಾರಿಕೆಯ ಮೂಲಕ ಛಾಪನ್ನ ಮೂಡಿಸಿದಂತ ಸಾವಳಗಿ ಶಿವಲಿಂಗೇಶ್ವರ ಮಹಾತ್ಮನಾದಂತ ಸಾವಳಗಿ ಶಿವಲಿಂಗೇಶ್ವರ ಮಠದ ಕರ್ತೃಗದ್ದಿಗೆಯ ಪೂಜಾರಿಗಳ ಮಗನಾಗಿರ್ತಕ್ಕಂಥ ನಮ್ಮ ಶ್ರೀ ಶಾಂತಕುಮಾರ್ ಗವಾಯಿಗಳವರೇ, ನಿಮ್ಮೂರು ನನಗೆ ಪರಿಚಯ ಇರಲಿಲ್ಲ. ಇಲ್ಲಿ ಬಂದು ನೋಡಿ ಏನೋ ನಾನು ಸ್ವರ್ಗಕ್ಕೆ ಬಂದಿನೋ ಅನ್ಸಕತ್ತು. ನಿಮ್ಮ ಭಕ್ತಿ, ನಿಮ್ಮ ಮನಸ್ಸು ಎಲ್ಲ ನೋಡಿ ನಿಮ್ಮಂಥ ಒಳ್ಳೆಯ ಭಕ್ತರನ್ನ ನೀವು ದೇವ್ರ ಕೈಲಾಸಗದನೇನು ಇಲ್ಲಿ ಗೊತ್ತಿಲ್ಲ. ನನಗರ ಇಲ್ಲಿ ಬಂದು ನಾನು ನೋಡಾಕತ್ತೀನಿ, ನೀವೇ ದೇವ್ರ ಸ್ವರೂಪ ಕಾಣಕತ್ಬಿಟ್ಟಿರಿ ನನಗೆಲ್ಲರೂ. ಅಂಥ ಭಕ್ತರನ್ನು ಪರಿಚಯಿಸಲಿಕ್ಕೆ ಕಾರಣೀಭೂತ ಆಗಿರ್ತಕ್ಕಂಥ ನಮ್ಮ ಸುಮಾರು ನನ್ನೊಂದಿಗೆ ಒಂದು 30 ವರ್ಷದಿಂದ ನಿರಂತರ ನಾವು ಇಬ್ಬರು ಕೂಡ ಇರ್ತೀವಿ, ಒಟ್ಟ ಆಗಲಂಗಿಲ್ಲ. ಪ್ರವಚನ ಕೊಂಡ್ರೆ ನಾನು ಫಸ್ಟ್ ಪುರಾಣ ಹೇಳಿದ್ರೆ ಅವನಿಗೆ ಹೇಳ್ಬಿಡ್ತೇನೆ, ಅದು ನೋಡಪ್ಪ ಯಾರೋ ಬಂದಾರ ಭಕ್ತರು ಇಂಥವ್ರು ಹೇಳಕತ್ತಾರ, ನೋಡಿ ಏನೇನು ಮಾತಾಡ್ತೀನಿ ಏನೋ ಮಾತಾಡಂತೇಳಿ ಕಿಲಿ ಕೈಯ ಅವ್ನ ಕೈಯಾಗ ಕೊಟ್ಬಿಟ್ಟಿರ್ತೀವಿ ನಾವು. ನಮ್ಮ ಆತ್ಮೀಯ ನಮ್ಮ ಗಜಾನನ್ ಹುಗಾರವ್ರೆ ಈ ಸಂದರ್ಭದಲ್ಲಿ ಬಹಳ ಭಕ್ತಿ ಶ್ರದ್ಧೆ ತನು ಮನ ಧನದಿಂದ, ಬಹುಶಃ ನೀವೆಲ್ಲರೂ ಈ ಕಮಿಟಿಯವ್ರು ನೋಡಿದೆ, ನಾನು ಒಂದು ರೀತಿ ಬಿಳಿ ಬಟ್ಟೆ ಸನ್ಯಾಸಿ ಕಂಡಂಗೆ ಕಾಣಕತ್ತಾರ. ನನಗೆ ದೋತ್ರ ಉಟ್ಕೊಂಡಾರ, ಪ್ಯಾಂಟ್ ಹಾಕೊಂಡಾರ, ಒಳಗೆ ಸನ್ಯಾಸಿಗಳದಾರ. ಅವ್ರು ನೋಡಿ ಭಾಳ ಖುಷಿ ಆಯ್ತು. ಇದನ್ನೆಲ್ಲ ನೋಡ್ರಿ ಒಂದು ಎಕ್ಸ್ಟೆನ್ಷನ್ ಏರಿಯಾ ಅಂತ ಹೇಳಿದ್ರು. ಇಷ್ಟು ಡೆವಲಪ್ ಮಾಡ್ಬೇಕಂದ್ರೆ ಒಬ್ಬ ಸ್ವಾಮಿಗಳ ಕಡೆಯಿಂದನೂ ಆಗಂಗಿಲ್ಲ. ಎಷ್ಟು ಚಲೋ ಇದು ನೋಡ್ರಿ, ಎಲ್ಲ ಕಲ್ಲಿಂದ ಕಟ್ಟ್ಯಾರ. ಇದು ಬದಾಮಿ ಕಲ್ಲ ಯಾವುದೋ ಹೇಳಿದ್ರು ಅವರು. ಎಷ್ಟು ಅದ್ಭುತ ಈ ಕಟ್ಟಡ ನಿರ್ಮಾಣ ಮಾಡ್ಯಾರ. ನಿಜವಾಗ್ಲೂ ಇರ್ಭದ್ರೇಶ ಎಲ್ಲಿ ಅದಾನಂತ ಕೇಳಿದ್ರೆ ಅಂಥ ಭಕ್ತರ ಮನಸ್ಸಿನಾಗ ಅದಾನ, ಭಕ್ತರ ಮನಸ್ಸಿನೊಳಗೆ ಅದಾನ. ಬಹುಶಃ ಅಂಥ ಎಲ್ಲ ಊರಿನ ಈ ಸಮಿತಿಯ ದೈವವೇ, ಭಾಳ ಭಕ್ತಿಯಿಂದ ಸೇರಿದಂಥ ತಾಯಂದಿರೆ, ನಿಮ್ಮನ್ನೆಲ್ಲ ನೋಡಿದಾಗ ನನಗೊಂದು ಏನೋ ಸಂಶಯ ಬರಾಕತೈತಿ. ಏನು ಸಂಶಯ ಬಂದಿರ್ಬೇಕ್ರಿ? ಈಗೊಂದು 2 ವರ್ಷದಿಂದ ಒಂದು ಪದ್ಯ ಅದಕ್ಕೆ ರಾಜ್ಯ ಪ್ರಶಸ್ತಿ ಬಂತು. ಅದಕ್ಕೆ ಸ್ಟೇಟ್ ಲೆವೆಲ್ ಅವಾರ್ಡ್, ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಟ್ರು ಆ ಪದ್ಯಕ್ಕೆ. ಅದು ಬರೇ 2 ಲೈನಿಂದ ಇತ್ತು ಬಿರಾದರ್ ಸರ್, 2 ಲೈನಿಂದ ಇತ್ತದ. ಅದಕ್ಕೆ ರಾಜ್ಯ ಮಟ್ಟದ ಪ್ರಶಸ್ತಿ ಬಂತು 2 ಲೈನಿಂದ. ನನಗದು ಯಾಕೆ ನೆನಪು ಬರಾಕತೈತೆ ಅಂತ ಕೇಳಿದ್ರೆ, ನಮ್ಮ ಅವ್ವಾರ ಮುಂದೆ ಕುಂತಾರಲ್ಲ ಅವ್ರು ನೋಡಿ ನೆನಪಿಗೆ ಬರಾಕತ್ತದ. ಯಾಕೆ ಏನದು 2 ಲೈನಿನ ಪದ್ಯ ಯಾಕೆ ಅದಕ್ಕೆ ಯಾಕೆ ಸ್ಟೇಟ್ ಲೆವೆಲ್ ಬಂತು ಅಂತ ಕೇಳಿದ್ರೆ, ಅದು ಏನಿತ್ತು ಗೊತ್ತನ್ರಿ ಪದ್ಯ? ನಮ್ಮ ಮನೆಯ ಟಿವಿ ಕೆಟ್ಟಿತ್ತು, ನಮ್ಮ ಬಾಳೆ ನೆಟ್ಟಗಾಯಿತು. ಇಷ್ಟ ರೀ ಪದ್ಯ. ಅರ್ಥ ಅವ್ರಿಗೆ ಭಾಳ ಚಲೋ ಅರ್ಥ ಆಗಿರ್ತೈತಿ. ನಮ್ಮ ಅವ್ವಾರಿಗೆ ಇದು ಭಾಳ ಚೆನ್ನಾಗಿ ಅರ್ಥ ಆಗ್ತೈತಿ. ನನಗಿನ್ನ ಗಂಡ್ಮಕ್ಳಕ್ಕಿನ್ನ ಭಾಳ ಚೆನ್ನಾಗಿ ಅರ್ಥ ಆಗೋದು ಈ ಪದ್ಯ ಯಾರಿಗೆ ಅಂತ ಕೇಳಿದ್ರೆ ಅವರ ಹೌದಲ್ರಿ. ನಮ್ಮ ಮನೆಯ ಟಿವಿ ಕೆಟ್ಟಿತ್ತು, ನಮ್ಮ ಬಾಳೆ ನೆಟ್ಟಗಾಯ್ತು. ಇವತ್ತು ನಿಮ್ಮನ್ನು ನೋಡಿರಿ ಟಿವಿ ಕೆಟ್ಟವೋ ಏನೋ, ಒಂದೇ ದಿವ್ಸಕ್ಕೆ ಇಷ್ಟು ಬಂದಿರಿ ಅಂದ್ರೆ ಪುರಾಣ ಮುಗಿರೊಳಗಿದೆ ಎಲ್ಲ ತುಂಬತತಿ ಅಂತೇಳಿ ನಾನು ತಿಳ್ಕೊಂಡೇನಿ, ಗೆಸ್ ಮಾಡೀನಿ. ಮನ್ಯಾಗ ಅವರ ಅನ್ನಕ್ಕಿಟ್ಟಿರ್ತಿರ್ಲಿ ಒಲೆ ಮ್ಯಾಗ, ಗ್ಯಾಸಿನ ಮೇಲೆ ಅನ್ನ ಕುದಿಬೇಕಾದ್ರೆ ಉಷ್ಟುಗಳು ಹೆಚ್ಚಿಗೆ ನೋಡಂಗಿಲ್ಲ. ನೀವು ಏನು ಮಾಡ್ತೀರಿ? ಒಂದು ಅಗಳು ನೋಡಿ ಹೆಚ್ಚಿಗೆ ನೋಡಿ ಅನ್ನ ಕುದ್ದೈತಿ ಅಂತ ಹೇಳಿಬಿಡ್ತೀರಿ. ಹಂಗೆ ಜೈನಾಪುರದನ್ನು ಹೊಳೆ ದಂಡೆ ಮ್ಯಾಗ ಒಲಿ ಹುಡ್ಯಾರಲ್ಲ ಜ್ಞಾನದ ಒಲಿ, ಅದ್ರ ಮ್ಯಾಗ ಬೊಗೋಣಿ ಒಳಗೆ ಹಾಕಿದಂಥ ಭಕ್ತಿಯ ಅಕ್ಕಿಗಳು ಕುದ್ದಾವು ಅನ್ನೋದು ಇದ್ರ ಮೇಲೆ ಗೊತ್ತಾಗ್ಬಿಡ್ತದೆ. ಭಾಳ ಸಂತೋಷ ಆಗ್ತದೆ. ನಿಮ್ಮೂರ ಬಗ್ಗೆ ಇಲ್ಲಿ ಕೇವಲ ಕೃಷ್ಣೆ ಮಾತ್ರ ಹರಿದಿಲ್ಲ, ಇಲ್ಲೇ ಕೃಷ್ಣೆ ಹರಿದಿಲ್ಲ. ನಾನು ಕೇಳೋದಿದ್ರೆ
ಯಾರು ಹರಿದಾರ? ಆ ಕೃಷ್ಣಾ ನದಿಯೊಳಗ ಏನು ಹರಿದದ ಅಂತ ಕೇಳಿದ್ರೆ ನೀರು ಹರಿಯಾಕತ್ತಿಲ್ಲ, ಭಕ್ತಿ ಹರಿದದ. ಅದಕ್ಕೆ ಕೆಲವೊಂದು ಊರಿಗೆ ಹೋಗ್ಬೇಕು, ನದಿ ಹರಿದ ಊರು ಅದಾವ, ಭಾಳ ಊರಿಗೆ ಹೋಗ್ತಿರ್ತೇನೆ ನಾನು, ನೋಡ್ಬೇಕಲ್ಲಿ. ನಾನು ಇವರು ಒಂದು 3 ಮಂದಿ ಕುಂತಿರ್ತಾರೆ, ಮುಂದೆ ಒಂದಿಷ್ಟು ಮಂದಿ ಕುಂತಿರ್ತಾರೆ ಅಷ್ಟೇ, ಹಿಂಗಿರ್ತದೆ. ಇದನ್ನೆಲ್ಲ ನೋಡಿದಾಗ ನನಗೇನು ಅನ್ಸಕತ್ತೈತೆ ಅಂತ ಕೇಳಿದ್ರೆ, ಹಿ ಕೇಮ್ ಆ್ಯಂಡ್ ಹಿ ಸಾ ಆ್ಯಂಡ್ ಹಿ ಕಾಂಕರ್ಡ್ ಅಂತ ಹೇಳ್ತಾನೆ ಶೇಕ್ಸ್ಪಿಯರ್. ತನ್ನ ಓಥೆಲೋ ನಾಟಕದಲ್ಲಿ ಭಾಳ ಸುಂದರವಾಗಿ ಬರೀತಾನೆ. ಹಿ ಕೇಮ್ ಆ್ಯಂಡ್ ಹಿ ಸಾ ಆ್ಯಂಡ್ ಹಿ ಕಾಂಕರ್ಡ್. ಅವ ಬಂದ, ಅವ ನೋಡಿದ, ಅವ ಗೆದ್ದ ಅಂತ ಹೇಳ್ತಾನೆ. ಅವ ಇವತ್ತಿನ ಈ ಮಾತು ಯಾರಿಗೆ ಹೋಗ್ತದ ಅಂತ ಕೇಳಿದ್ರೆ ನಿಮ್ಮ ಜೈನಾಪುರಕ್ಕೆ ಹೋಗ್ತದ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು 11 ದಿನ ನಿಮ್ಮ ಜೊತೆಗೆ ನಿಮ್ಮ ಊರಾಗ ನಾ ಬಾಳೆ ಮಾಡ್ಬೇಕಾಗೈತಿ. ಇವತ್ತು ತಾಳಿ ಕಟ್ಕೊಂಡೇನಿ, ಅವರ ತಾಳಿ ಕಟ್ಟಿಕೊಂಡು ಸೊಸೆಯಾಗಿ ಬಂದೀನಿ ನಿಮ್ಮ ಊರಿಗೆ. ಹೌದಲ್ಲ? ಇವತ್ತಿನಿಂದ ಬಾಳೆ ಚಲೋ ನಮ್ಮದು ನಿಮ್ದು. ಎದುರು ಬಾಳೆ ಏನು ಅಡುಗೆ ಮಾಡ್ಬೇಕಾಗ್ಯದ? ಯಾವ ಅಡುಗೆ? ಇಲ್ಲಿ ಅಡುಗೆ ಮಾಡೋದೈತಿ ನನ್ನ ಕೆಲಸ. ಬಾಣಸಿಗನಾಗೆ ಬಂದಿದ್ದೇನೆ, ಸೊಸೆಯಾಗಿ ಬಂದೀನಿ, ಅತ್ತಿನ ಹೊಲಿಸ್ಕೋಬೇಕಾಗೈತಿ. ಯಾವ ಅತ್ತಿ? ಜೈನಾಪುರದ ಜನರು ಸಮಾಜ ಅನ್ನುವಂಥ ಅತ್ತಿಯನ್ನು ಹೊಲಿಸ್ಕೋಬೇಕಾಗ್ಯದ. ಕೃಪೆ ಪಡ್ಕೋಬೇಕಾಗೈತೆ, ಆಕೆ ಆಶೀರ್ವಾದ ಪಡ್ಕೋಬೇಕಾಗ್ಯದ. ಹೌದಲ್ಲ? ಅದಕ್ಕೆ ಮತ್ತೆ ನೀವು ಅತ್ತಿದೇರಂದಿರಿ ಮತ್ತೆ ಹಿಂದೆಗಡೆ. ಇರಲಿ, ನೋಡ್ರಿ ಎಷ್ಟು ಚಲೋ. ಅದಕ್ಕೆ ಅಡುಗೆ ಮಾಡ್ಬೇಕಾಗ್ಯದ. ಯಾವ ಅಡುಗೆ? ಜ್ಞಾನದ ಅಡುಗೆ. ಇಲ್ಲೇ ಒಲಿ ಇಲ್ಲ, ನಾ ಬಂದುಬಿಟ್ಲೆ ಒಲಿ ಉರಿಯಾಕತ್ತಿದ್ವು. ಫಸ್ಟಿಗೆ ನನಗೆ ಬೆಳಕ ಕಾಣಿಸ್ತೀವಿ. ಊರಿಗೆ ಬಂದುಬಿಟ್ಲೆ ಅಲ್ಲಿ ಬಂದು ಕಾರ್ ಹಿಂಗೆ ಹೊಳಿತು, ಬೆಳಕು ಕಾಣಿಸ್ತು. ನಿಜವಾದ ಬೆಳಕೈತೆ ನೋಡಪ್ಪ ಅಂತಂದೆ. ನಮ್ಮ ಗಜಾನನಿಗೆ ಹೇಳಿದೆ ನಾನು. ಎಲ್ಲಿ ಹೋದ್ಬಿಟ್ಲೆ ಒಳ್ಳೊಳ್ಳೆ ಲಕ್ಷಣಗಳು ಕಾಣ್ಬೇಕು. ಇಲ್ಲೊಂದು ಕೆಲವೊಂದು ಊರಿಗೆ ಹೋದ್ಬಿಟ್ಲೆ ಬರೀ ಡಾಬಾನ ಕಾಣಿಸ್ತಿರ್ತಾವೆ. ಅವ್ನು ನೋಡಿ ಕೈ ಮುಗಿದು ಬಿಡ್ಬೇಕು. ಆ ಊರಿನ ಸಂಸ್ಕೃತಿ ಅಲ್ಲಿ ಊರಿಗೆ ಪ್ರವೇಶ ಆದ್ಬಿಟ್ಲೆ ಹೇಳಿಬಿಡ್ತದೆ. ಎದುರುಗಡೆ ಒಂದು ಭಾಳ ಚಲೋ ದ್ವಾರ ಬಾಗ್ಲ ಕಟ್ಟಿರಿ ಅಲ್ಲಿ. ಅದಕ್ಕೇನಂತೀರ? ಅಗಸಿ ಅಂತೀರಲ್ಲ, ಅಗಸಿ. ಎಷ್ಟು ಚಲೋ. ಅದ್ರ ಮೇಲೆ ಒಳಗೆ ಬರ್ತಾ ಹಾಂಗೆ ಬಂದ್ವಿ. ಮುಂದೆ ಆ ಊರಿಗೆ, ಹಿಂದಿನ ಊರಿಗೆ ಬರಾಕತ್ತಿದ್ವಿ. ಅಲ್ಲಿ 3 ಗುಡಿ ಕಂಡು. ಒಂದೇ ಕಡೆ ಯಾವ ಊರದು? ಬೆಳ್ಳೊಬ್ಬಿ. SK ಬೆಳ್ಳೊಬ್ಬಿ ಅವ್ರ ಊರು ಕಾಣಿಸ್ತೈತಿ. ಅದು ಕೋಲಾರಲ್ಲ. ಅಲ್ಲೆಲ್ಲ ನಾ ಇಲ್ಲಿ ಬರ್ತಾ ನೋಡ್ತಾ ಬಂದೆ. ಮುಂದೆ ಬಂದ್ವಿ, ಹೊಳೆ ಹರಿಯಾಕತ್ತಿತ್ತು, ಕಾಣಿಸ್ತಿತ್ತು ದೂರದಿಂದ. ಇದನ್ನೆಲ್ಲ ನೋಡಿದಾಗ ಒಂಥರ ಏನೋ ಭಾಳ ಖುಷಿ ಆಯ್ತು, ಭಾಳ ಆನಂದ ಆಯ್ತು. ಅದಕ್ಕೆ ಇಲ್ಲೊಂದು ಜ್ಞಾನದ ಹೊಳೆಯನ್ನು ಹರಿಸ್ಬೇಕಾಗ್ಯದ. ಇವತ್ತು ಅಡುಗೆ ಮಾಡ್ಬೇಕಾಗ್ಯದ. ಒಲೆ ಇಲ್ಲದ, ಎಲೆ ಇಲ್ಲದ. ಎಂಥ ಅಡುಗೆ ಅಂತ ಕೇಳಿದ್ರೆ ಎಲೆಯಾಗಿಂದ ಊಟ ಮಾಡಂಗಿಲ್ಲ, ಅದನ್ನು ಕಿವ್ಯಾಗಿಂದ ಊಟ ಮಾಡ್ಬೇಕು. ಆ ಅಡುಗೆ ಬಾಯಾಗಿಂದ ಊಟ ಮಾಡ್ತೀವಿ. ನಾ ಮಾಡೋ ಅಡುಗೆ ಎಲ್ಲಿಂದ ಅಂತ ಕೇಳಿ ಕಿವ್ಯಾಗಿಂದ ಊಟ ಮಾಡೋ ಅಡುಗೆ, ಕಿವಿಯಿಂದ ಊಟ ಮಾಡುವ ಅಡುಗೆ. ಯಾವುದು ಅಡುಗೆ? ಜ್ಞಾನದ ಅಡುಗೆ. ಅನುಭಾವದ ಅಡುಗೆಯ ಮಾಡಿ 11 ದಿನ ಅನುಭಾವದ ಅಡುಗೆಯ ಮಾಡಿ, ಅದಕ್ಕನುಭಾವಿಗಳು ನೀವೆಲ್ಲ ಕೂಡಿ ಅನುಭಾವದ ಅಡುಗೆಯ ಮಾಡಿ. ಅನುಭಾವದ ಅಡುಗೆಯ ಮಾಡಿ ಅನುಭಾವದ ಅಡುಗೆಯ ಮಾಡಿ, ವಿರತಿ ಎಂಬುವ ಕೊಲೆಗುಂಡ ಹೂಡಿ, ಅದ ಕೊಲೆಗುಂಡ ಹೂಡಿ ತನುವೆಂಬ ಬಾಂಡವ ಮಾಡಿ. ಅಡಿಗೆ ಹೊಡ್ಬೇಕಾದ್ರೆ ಅಡಿಗೆ ಮಾಡ್ಬೇಕ್ರಿ, ಏನ್ ಮಾಡ್ಬೇಕು ಹೇಳ್ತಾರೆ ಇಲ್ಲ ಜ್ಞಾನಿಗಳು. ತನುವೆಂಬ ಬಾಂಡವ ಹೂಡಿ, ಕೆಟ್ಟ ಮನದ ಜಂಜಡವೆಂಬ ಮುಸುರೆಯ ಗೂಡಿ, ಶಿವಶರಣರ ಸವಿದಾಡಿ, ನಮ್ಮ ಗುರು ಸಿದ್ಧ ದೇವನ ಚರಣವ ಪಾಡಿ. ಅನುಭಾವ ಯಾವ ಅಡುಗೆದು? ಅನುಭಾವದ ಅಡುಗೆಯ ಮಾಡಿ. ಎಷ್ಟು ಚಂದ ಹೇಳ್ತಾರೆ, ಎಂತ ಅಡುಗೆ. ವಿರತಿ ಎಂಬುವ ಮಡಿಯುಟ್ಟು
ಸಾರತರ ಮೋಕ್ಷವೆಂದೆಂಬ ನೀರನೆ ಹೆಸರಿಟ್ಟು ಬೆಂಕಿ ಯಾವುದು ಅರಿವೆಂಬುವ ಬೆಂಕಿಯ ಕೊಟ್ಟು ಏನ್ ಸುಡ್ಬೇಕಾ ಬೆಂಕಿ ಒಳಗೆ ಮಾಯಾ ಮರವೆಯಂದೆಂಬುವ ಕಾಷ್ಟಗಳನೆ ಸುಟ್ಟು ಅನುಭಾವದ ದಜಿಯ ಮಾಡಿ ಎಷ್ಟು ಚಂದ ಹೇಳ್ತಾರ ಜ್ಞಾನಿಗಳು. ಅದಕ್ಕೆ ಪ್ರಭು ಹೇಳ್ತಾ ಇದ್ದಾನೆ ಒಂದು ಕಡೆ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾನ ಪ್ರಭು. ಏನಂತ ಹೇಳಿ, 36 ಕೋಟಿ ಮಾನವರೆಲ್ಲ ತುತ್ತಿನ ಚೀಲವ ಒತ್ತಿ 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 ತುಂಬುದಾ ಕಂಡೆ. ಪ್ರಭು ಹೇಳ್ತಾನ, ಈ ಜಗತ್ತಿನಾಗೆಲ್ಲ ಅಡ್ಡಾಡಿದ. ಹಿ ಸ್ಟಡೀಡ್ ದಿಸ್ ವರ್ಲ್ಡ್. ಈ ಜಗತ್ತನ್ನ ಸ್ಟಡಿ ಮಾಡ್ತಾನೆ ಅವ, ಈ ಜಗತ್ತನ್ನ ನೋಡ್ತಾನೆ, ಅಬ್ಸರ್ವ್ ಮಾಡ್ತಾನೆ. ಆತ ಹೇಳ್ತಾನೆ, ಹಿ ಗಿವ್ಸ್ ಎ ಸ್ಟೇಟ್ಮೆಂಟ್. ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಒಂದು 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 ಪ್ರಶಸ್ತಿಯನ್ನು ಕೊಡ್ತಾನೆ. ಏನು ಹೇಳ್ತಾನೆ ಅಂತ ಕೇಳಿದ್ರೆ, 36 ಕೋಟಿ ಮಾನವರೆಲ್ಲ ತುತ್ತಿನ ಚೀಲವ ಒತ್ತಿ ಒತ್ತಿ ತುಂಬುತ್ತಿಹರು, ನೆತ್ತಿಯ ಚೀಲವ ತುಂಬುವ ಉತ್ತಮ ಮನುಜರ ಕಾಣೆ ಗುಹೇಶ್ವರ ಅಂತ ಹೇಳ್ತಾನೆ. ಅದೇ ಊಟ ಮಾಡೋರನ್ನ ನೋಡಿದೆ ಈ ಜಗತ್ತಿನ. 36 ಕೋಟಿ ಮಾನವರನ್ನ ನೋಡಿದೆ ನಾನು. ಎಂಥವರು ಅಂತ ಕೇಳಿದ್ರೆ ಬರೀ ಈ ತುತ್ತಿನ ಚೀಲವನ್ನ ತುಂಬಿಕೊಳ್ಳೋವರನ್ನ ನೋಡಿದೆ ಹೊರತು, ಕೇವಲ ಮುಂಜಾನೆ ಹಾಕಿದ್ರು ಮಧ್ಯಾಹ್ನ ಹಾಕಿದ್ರು ಸಂಜೆಗೆ ಬೇಡುವಂತ ಯಾವುದಿದೋ ತುತ್ತಿನ ಚೀಲ, ಅನ್ನದ ಚೀಲ. ಬೇಡ ಅಂದಿಲ್ಲ, ತುಂಬಿಕೊಳಕ್ ಬೇಡ ಅಂದಿಲ್ಲ, ಅದನ್ನ ತುಂಬಿಕೊಳ್ರಿ. ಅದರ ಜೊತೆಗೆ ಇನ್ನೊಂದು ಯಾವ ಚೀಲ ತುಂಬ್ಕೋಬೇಕಂತ ಕೇಳಿದ್ರೆ ನೆತ್ತಿಯ ಚೀಲ. ಯಾವುದು ಇಲ್ಲೊಂದಿದೆ. ನೀವೆಲ್ಲ ಅಂತಾರ, ನೀವು ಮಕ್ಕಳಿಗೆ ಅಂತಿರ್ತೀರಿ, ತಮ್ಮ ನಿನ್ನ ಹೊಟ್ಟಿ ನೆತ್ತಿ ಯಾರು ನೋಡ್ತಾರ ಅಂತೀರಿ. ನೀವು ಹಿರಿಯರು ಅಂತೀರಲ್ಲ, ಅನ್ನಂಗಿಲ್ಲ. ಹೊಟ್ಟಿ ನೆತ್ತಿ ಯಾರು ನೋಡ್ತಾರ ಅಂತೀರಿ. ಹೊಟ್ಟಿ ಅಂದ್ರೆ ಇದು, ನೆತ್ತಿ ಅಂದ್ರೆ ಯಾವುದು ಯಾವುದು ನೆತ್ತಿ. ನೆತ್ತಿ, ಈ ನೆತ್ತಿಯನ್ನು ತುಂಬುವಂತಹದ್ದು. ಅದಕ್ಕೆ ಯಾರು ಉತ್ತಮ ಮನುಜರು ಅಂತ ಕೇಳಿದ್ರೆ ಪ್ರಭು ಹೇಳ್ತಾ ಇದ್ದಾನೆ, ನೆತ್ತಿಯ ಚೀಲವ ತುಂಬುವ. ನೆತ್ತಿ ಚೀಲ ತುಂಬ್ಕೋಬೇಕು. ಈ ನೆತ್ತಿ ಚೀಲವ ತುಂಬುವಂತ ಉತ್ತಮ ಮನುಜರನ್ನ ಕಾಣೆ. ಅವನಿಗೆ ಪ್ರಭು ಈಗೇನ್ರಿದ್ರೆ ನಾ ಹೇಳ್ತಿದ್ದೆ, ನೀವೊಂದ್ ಸ್ವಲ್ಪ ಬಿಜಾಪುರ ಜಿಲ್ಲಾ ಜೈನಾಪುರಕ್ಕೆ ಬಾ, ಅಲ್ಲಿ ನೆತ್ತಿ ಚೀಲ ತುಂಬಿಕೊಳ್ಳೋ ಜನ ಒಂದೇ ದಿನಕ್ಕೆ ಇಷ್ಟಕೊಂಡ ಬಂದಾರ ಅಂತ ಹೇಳ್ತಾ ಇದ್ದೆ. ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ, ಕೇಳ ಜಾಣ ಕೇಳ ಜಾಣ. ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ, ಕೇಳ ಜಾಣ ಕೇಳ ಜಾಣ. ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ, ಕೇಳ ಜಾಣ ಕೇಳ ಜಾಣ. ಗರ್ವಾಹಂಕಾರ ಕಲಾಸ ಮಾಡೋ, ಕಾಮ ಕ್ರೋಧಗಳು ಕಡಿಯಾಕ ಮಾಡೋ. ಗರ್ವಾಹಂಕಾರ ಕಲಾಸ ಮಾಡೋ, ಕಾಮ ಕ್ರೋಧಗಳು ಕಡಿಯಾಕ ಮಾಡೋ. ಭಕ್ತಿ ಗುಣ ಸುತ್ತು ಬೂದಿಯ ಮಾಡೋ, ಭಕ್ತಿ ಗುಣ ಸುತ್ತು ಬೂದಿಯ ಮಾಡೋ. ಸಿಟ್ಟು ಬಂದರೆ ನಿರಾಗ ಮಾಡೋ, ಸಿಟ್ಟು ಬಂದರೆ ನಿರಾಗ ಮಾಡೋ.
ದಾರಿಯ ನೋಡಿ ವೈದ್ಯವ ಮಾಡೋ ದಾನ ಧರ್ಮ ಪರ ಉಪಕಾರ ಮಾಡೋ ದಾರಿಯ ನೋಡಿ ವೈದ್ಯವ ಮಾಡೋ ತಾಯಿ ತಂದೆ ಪೂಜೆಯ ಮಾಡೋ ಅಕ್ಕಿ ಮಾವದಿ ಮರ್ಯಾದೆ ಮಾಡೋ ಎತ್ತ ತಾಯಿ ತಂದೆ ಪೂಜೆಯ ಮಾಡು ಅಕ್ಕಿ ಮಾವದಿ ಮರ್ಯಾದೆ ಮಾಡೋ ಹಸಿದು ಬಂದವರಿಗೆ ಅನ್ನವ ನೀಡೋಣ ಜ್ಞಾನದಿಂದ ಶಿವ ಧ್ಯಾನವ ಮಾಡೋಣ ತಿರು ಜಾಣ ಬೆಳತನ ಭೋಗವ ಮಾಡು ಬೆಳಗು ಮುಂಜಾನೆ ಗುರು ಭಜನೆಯ ಮಾಡು ಬೆಳತನ ಭೋಗವ ಮಾಡು ಬೆಳಗು ಮುಂಜಾನೆ ಗುರು ಭಜನೆಯ ಮಾಡು ವೈರಿಯ ಕರಡಲ್ಲಿ ಧೈರ್ಯವ ಮಾಡು ಸರ್ಕಾರ ಕಡಲಿ ಸಲಾಮ ಮಾಡೋ ದರೆಯೊಳು ಕಡಪೋರ ಕರ್ಮ ಮಾಡೋ ಗುರುಮಣಿ ಬಾಳಗಲಿ ಮುಕ್ತಿಯ ಬೇಡ ಜ್ಞಾನದಿಂದ ಶಿವ ಧ್ಯಾನವ ಮಾಡಲ್ಲ ಜಯ ಮಂಗಲಂ. ಜಯ ನಮ ಪಾರ್ವತೇಶ್ವರ ಮಹಾದೇವ. ನೋಡ್ರಿ, ಗವಾಯಿಗಳು ಬಹಳ ಸುಂದರವಾಗಿ ಹಾಡಿದ್ರು. ಈ ಜೀವನ ಅನ್ನೋದಿದೆ ಇಲ್ಲ, ಈ ಜೀವನ ಅನ್ನೋದು ಒಂದು ವೃಕ್ಷ ಇದ್ದ ಹಾಗೆ. ಇಲ್ಲೊಂದು ವೃಕ್ಷ ಇದೆ, ಬೇವಿನ ಗಿಡ ಇದೆ. ಈ ಬೇವಿನ ಗಿಡ ಇಷ್ಟತ್ರ ಬೆಳಿಲಿಕ್ಕೆ ಅದಕ್ಕೆ ಏನು ಬೇಕಂತ ಕೇಳಿದ್ರೆ ಏನೇನು ಬೇಕು? ಅದಕ್ಕೆ ಒಂದು ಗಿಡ ಬೆಳಿಲಿಕ್ಕೆ ನೀರು ಬೇಕು. ನೀರಾಗಿಂದ ಏನು ಬೇಕು? ಗೊಬ್ಬರ ಬೇಕು. ಗೊಬ್ಬರಾಗಿಂದ ಏನು ಬೇಕು? ನೀರ, ಗೊಬ್ಬರ, ಮತ್ತೇನು ಬೇಕು? ರವಿ ಕಿರಣ, ಸೂರ್ಯನ ಬೆಳಕು ಬೇಕು. ಇವು ಮೂರು ಇದ್ದಾಗ ಒಂದು ವೃಕ್ಷ ಬೆಳೆದು ದೊಡ್ಡದಾಗ್ತದೆ. ಹಂಗೆ ಜೀವನ ಅನ್ನೋದು ಕೂಡ ಒಂದು ವೃಕ್ಷವಿದ್ದ ಹಾಗೆ, ಒಂದು ಗಿಡ ಇದ್ದ ಹಾಗೆ. ಇದು ಬೆಳಿಬೇಕಾದ್ರೆ ಇದಕ್ಕೆ ಏನು ಬೇಕು ಅಂತ ಕೇಳಿದ್ರೆ ಇಲ್ಲಿ ಜ್ಞಾನಿಗಳಾದವರು ಹೇಳ್ತಾರೆ, ಸುಜ್ಞಾನ ಅನ್ನೋ ರವಿ ಕಿರಣ ಬೇಕು. ಯಾವ ಕಿರಣ? ಸುಜ್ಞಾನ ಅನ್ನೋ ರವಿ ಕಿರಣ ಬೇಕು. ಸದಾಚಾರ ಅನ್ನುವಂತ ಗೊಬ್ಬರವನ್ನು ಅದಕ್ಕೆ ಹಾಕಿರಬೇಕು. ಅದಕ್ಕೆ ಸದಾಚಾರ ಅನ್ನುವಂತ ಗೊಬ್ಬರವನ್ನು ಹಾಕಿ ಸದ್ಭಾವನೆ ಅನ್ನುವಂತ ನೀರನ್ನು ಅದಕ್ಕೆ ಹಾಕಿಬಿಟ್ರೆ ಆ ವೃಕ್ಷ ಅನ್ನುವಂಥದ್ದು ಜೀವನ ವೃಕ್ಷ ಬೆಳೆದು ದೊಡ್ಡದಾಗ್ತದೆ, ಸುಂದರವಾದ ಮರವಾಗ್ತದೆ. ಅದಕ್ಕೆ ಅದು ಬೆಳಿಬೇಕಾದ್ರೆ ಏನಂತ ಕೇಳಿದ್ರೆ ತತ್ ಕಥನಂ ಕೇಳಬೇಕು. ಏನ್ ಕೇಳಬೇಕು? ಯಾವುದನ್ನ ಕೇಳೋದ್ರಿಂದ ನಮ್ಮ ಮನಸ್ಸು ಪ್ರಫುಲ್ಲಿತವಾಗ್ತದಲ್ಲ. ಯಾಕಂತ ಕೇಳಿದ್ರೆ ಕಲುಷಿತವಾಗಿರ್ತಕ್ಕಂಥ ಈ ಜಗತ್ತಿನಲ್ಲಿ ಮನಸ್ಸನ್ನ ಸ್ವಚ್ಛ ಇಟ್ಕೋಬೇಕು ಅಂತ ಕೇಳಿದ್ರೆ ಯಾವುದನ್ನ ಕೇಳಬೇಕು? ತತ್ ಕಥನಮ್ಮ. ಆ ಕಥನ ಯಾವ ಕಥನ? ಭೀಮಾಂಬಿಕೆಯ ಚರಿತ್ರೆ ಎನ್ನುವಂತ ಕಥನವನ್ನ ಕೇಳಬೇಕು. ಕಥನವನ್ನ ಕೇಳಬೇಕು. ಯಾವುದನ್ನ ಕೇಳೋದ್ರಿಂದ ಮನಸ್ಸು ಅರಳಬೇಕು?
ಏನರ ಕೇಳಿ ಮನಸ್ಸು ಕೆರಳಬಾರ್ದು. ಇವತ್ತು ಕೆರಳು ವಿಷಯನ ಬಹಳ ಅದಾವ ಇವತ್ತಿನ ಜಗತ್ತಿನಲ್ಲಿ. ಜಗತ್ನಾಗ ಕೆರಳಾಕತ್ತದ, ವಿಧಾನಸೌಧ ಕೆರಳಾಕತ್ತದ, ಲೋಕಸಭಾದ ಕೆರಳಾಕತ್ತದ, ಎಲ್ಲೆಲ್ಲಿ ನೋಡ್ಬೇಕು ಕೆರಳುತ್ತಾ ಇರ್ತದೆ. ಆದ್ರೆ ಅರಳುವಂತ ಜಾಗ ಯಾವುದು ಅಂತ ಕೇಳಿದ್ರೆ ಇಂಥ ಜಾಗ ಪವಿತ್ರ ಜಾಗ, ಅದಕ್ಕೆ ಅರಳಿಸ್ಬೇಕು. ಕೇಳೋದ್ರಿಂದ ಏನಾಗ್ತದೆ ಅಂತ ಕೇಳಿದ್ರೆ ಕೆಟ್ಟದ್ದೆಲ್ಲ ಹೋಗಿಬಿಡ್ತದಂತೆ. ಕೇಳಬೇಕು. ಅದಕ್ಕೆ ಶ್ರಾವಣ 12 ತಿಂಗಳ ನಮ್ಮವರು ಕೇಳೋದಕ್ಕೆ ಬಹಳ ಮಹತ್ವವನ್ನು ಕೊಟ್ಟಾರ. ತಾಯಿ ಅಂದರೆ ಒಂದು ತಾಸು ಸುಮ್ಮನೆ ಅನುಭವ ಮಾಡ್ಬೇಕು, ಮತಸ್ಬೇಕು. ಈ ಮನಸ್ಸನ್ನುವಂತ ಮೊಸರಿನಾಗ ವಿಚಾರ ಅನ್ನೋ ಕಡಗೋಲಿಟ್ಟು ಕಡಿಬೇಕು. ಸ್ವಲ್ಪ ಕಡಿದ್ರೆ ಅಲ್ಲಿ ಜ್ಞಾನ ಅನ್ನುವಂತ ಬೆಣ್ಣೆ ಬರ್ತದ. ಅದಕ್ಕೆ ಇಟ್ಗಿ ಮೀಮಾಂಬಿಕೆಯಾಗಿತ್ತು ತಾಯಿಗಳೇ. ಅದನ್ನು ಕಡಿಬೇಕು. ಒಳ್ಳೇದನ್ನ ಕೇಳಿದ್ರೆ ಕೆಟ್ಟದೆಲ್ಲ ಹೋಗ್ಬಿಡ್ತದೆ. ತುಂಬ್ಕೋಬೇಕು ಒಳ್ಳೇದನ್ನ ತಲ್ಯಾಗ ತುಂಬ್ಕೋಬೇಕು. ಕೇಳಬೇಕು. ಕೇಳೋದ್ರಿಂದ ಒಂದು ಒಳ್ಳೆ ಬೆಳಕು ಅನ್ನುವಂಥದ್ದು ನಮ್ಮೊಳಗೆ ಪ್ರಸಾರ ಆಗ್ಲಿಕ್ಕೆ ಸಾಧ್ಯ ಇದೆ, ಬೀಳಲಿಕ್ಕೆ ಸಾಧ್ಯ ಇದೆ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಚಲೋ ತಗೊಂಬರ್ಬೇಕು. ಎಲ್ಲರೂ ಹೋದಾಗ ಚಲೋ ತಗೊಂಬರ್ಬೇಕು. ಕೆಟ್ಟದ್ದನ್ನ ಏನ್ ಮಾಡ್ಬೇಕು? ಅಲ್ಲಿ ಬಿಟ್ಟು ಬರ್ಬೇಕು. ಅವ್ರವ್ವ ಹೇಳಿಲ್ಲಂತ ಮಗನಿಗೆ ಕುಂದ್ರಿಸ್ಕೊಂಡು ಹೇಳಿಲ್ಲಂತೆ. ಪುರಾಣ ಯಾಕೆ ಹಚ್ಚಾರ ಅಂತ ಕೇಳಿದ್ರೆ, ತಮ್ಮ ಕೆಟ್ಟದ್ದನ್ನ ಬಿಟ್ಟು ಬರ್ಬೇಕು, ಒಳ್ಳೆ ತಗೊಂಡ್ ಬರ್ಬೇಕಪ್ಪ, ಅದಕ್ಕ ಪುರಾಣ ಹಚ್ಚಾರ ಅನ್ನಂತ. ಹೌದನ ಮಮ್ಮಿ ಅಂದವ. ಪಾಪ ಇಂಗ್ಲಿಷ್ ಮೀಡಿಯಂ ಓದಿದ್ರ ಅವನು. ಹೌದನ ಮಮ್ಮಿ ಅಂದ. ಹೌದಪ್ಪ, ಒಳ್ಳೆ ತಗೊಂಡು ಕೆಟ್ಟದ್ ಬಿಟ್ಟು ಬರ್ಬೇಕು ಅಂದವ. ಏನ್ ಚಲೋ ಮಾಡಿದ್ ಗೊತ್ತನ್ರಿ? ಪುರಾಣಕ್ಕೆ ಬಂದಾಗ ಜಲ್ದಿ ಬರವ ಏನ್ ಮಾಡವ ಅಂತ ಕೇಳಿ, ಯಾರ್ಯಾರು ಚಲೋ ಚಪ್ಪಲ್ ಬಿಟ್ಟಿರ್ತಿದ್ರಲ್ಲ, ಅವ್ರ ಮಮ್ಮಿ ಹೇಳಲ್ಲ. ಏನಂತ ಹೇಳ? ಚಲೋ ತೊಗೊಂಬರ್ಬೇಕು, ಕೆಟ್ಟದ್ದು ಅಲ್ಲಿ ಬಿಟ್ಟು ಬರ್ಬೇಕು, ಚಲೋ ತೊಗೊಂಡು ಹೋಗ್ಬಿಡ್ಬೇಕಂತ ಹೇಳಿದ್ಲ. 1 ತಿಂಗಳು ಪುರಾಣ ನಡೆದಿತ್ರೆ ಇವ ದಿನಾ ಬಂದು ಚಲೋವನ ನೋಡವ, ಚಲೋ ತಗೊಂಡೋಗವ, ಮನ್ಯಾಗ ಇಡವ. ಅಲ್ಲಿ ಏನ್ ಮನ್ಯಾಗ ಹರಿದಿರ್ತಿದ್ವಲ್ಲ, ಜಲ್ದಿ ಅರ್ಥ ಆಗೈತಿ ನಿಮಗೆ. ಅವನ್ನ ಇಲ್ಲಿ ಬಿಡವ. ಒಂದು 11 ದಿನ ಪುರಾಣ ಆಗೋರೊಳಗೆ ಹಿಂದಿನ ಭಾಗದಾಗ ಹೋಗಿ ಅವ್ರ ಮಮ್ಮಿ ನೋಡ್ತಲ್ಲ, ಚಪ್ಪಲ್ ಅಂಗಡಿನ ರೆಡಿ ಆಗಿತ್ತಲ್ಲಿ. ಇದು ಅಲ್ಲ ಪುರಾಣ ಅಂದ್ರೆ, ಕೇಳೋದಂದ್ರೆ ಇದು ಅಲ್ಲ. ತತ್ ಕಥನಂ. ಏನ್ ಕೇಳ್ಬೇಕು? ಯಾವುದನ್ನ ಕೇಳೋದ್ರಿಂದ ಮನಸ್, ಶ್ರವಣವನ್ನ ಮಾಡೋದ್ರಿಂದ ಮನಸ್. ಈ ಕಿವಿಗೆ ಬೆಂಡೋಲೆ ಅಲ್ಲ, ಈ ಕೈಗೆ ಹಾಕೊಳ್ಳುವಂತ ಬ್ರಾಸ್ಲೈಟ್ ಮನುಷ್ಯನಿಗೆ ಶೋಭಾಯ ಅಲ್ಲ. ಇದು ಒಂದು ದಿನ ಇಲ್ಲೇ ಉಳಿತದ. ಕಿವ್ಯಾಗ ಹಾಕಿದ್ದು, ಮೂಗ್ನ್ಯಾಗ ಹಾಕಿದ್ದು, ಎಲ್ಲೆಲ್ಲ ಹಾಕೊಂತೀವಲ್ಲ, ಅವು ಎಲ್ಲ ಒಂದು ದಿನ ಇಲ್ಲೇ ಇರವು. ಇಲ್ಲಿ ಬಿಡಾಕ್ ಬಂದಿದ್ವು, ಇಲ್ಲೇ ಇರ್ತಾವ, ನಮ್ ಜೊತೆಗೆ ಬರೋದಿಲ್ಲ. ಭಾಳ ದುಡ್ದಾಳ್ರಿ, 10 ಗುಂಡಿನ ಸರ ಕೊಳ್ಳಾಗ ಹಾಕೊಂಡಾಳ್ರಿ ಅಂದ್ರೆ ಸಾಯಿ ಮುಂದೆ ಕೊಡ್ತಾರನ್ರಿ? ಹೆಂಗ ಬಂದಿರ್ತೀವಿ ಹಂಗ ಇಡ್ತಾರ. ಭಾಳ ಅಂದ್ರೆ 1 4 ಚೀಲ ಉಪ್ಪು ಹಾಕ್ತಾರ. ನಮ್ದು ಎಷ್ಟ್ರಿ? ಎಷ್ಟು ಗಳಿಸಿದ್ರು ಕೊನೆಗೆ ಅಷ್ಟ 4 ಚೀಲ ಉಪ್ಪ. ಅದಕ್ಕಿಲ್ಲ ಹೇಳ್ತಾರೆ, ಅವು ಭೂಷಣ ಅಲ್ಲ, ಕೈಯೋ ರಾಣಿ ನಭೂಷಯಂತಿ ಪುರುಷಂ ಹಾರಾನ ಚಂದ್ರೋಜ್ವಲಾಹ. ನಿನಗೆ ಅವು ಯಾವ ಭೂಷಣಗಳಲ್ಲ. ನಾ ಹಿಂಗೆ ಹೇಳ್ತೀನಿ ಅಂತ ಕೇಳಿ ಮತ್ತೆ ನಾಳೆ ಹಾಕ್ಕೊಳ್ಳೋದು ಬಿಟ್ರಿ ಅಂತೀನಿ. ಅದು ಅಲ್ಲ, ಹಾಕ್ಕೋಬೇಕು. ನೀರಾಗ ಹಡಗ ಇರ್ಬೇಕು. ಹಡಗದಾಗ ನೀರು ಬರಬಾರ್ದು ಇರ್ಬೇಕವೆಲ್ಲ. ಯಾವಾಗ ಹೋಗ್ಬೇಕು? ಹೊಸಾದ್ ಗುಂಡಿನ ಸರ ಮಾಡಿಸಿದ್ಲಂತ ಗಜಾನನ. ಭಾಳ ದಿವ್ಸಕ್ಕೆ ಮಾಡಿಸಿದ್ಲು, ಬಂಗಾರದ. ಆಕಿ ಹಾಕ್ಕೊಂಡಿದ್ಲು ಕೊಳ್ಳಾಗ. ಅದ್ನ ಹಿಂಗೆ ಹಗ್ಲೆಲ್ಲ ಸರ ಹಿಂಗೆ ಬೇಕಂತ ಹಾಕ್ಕೊಳಕ್ಕೆ, ಹಿಂಗೆ ಮಾಡಕ್ಕೆ. ಯಾರು ನೋಡ್ಲಿ ಅಂತ ಹೇಳಿ ನೋಡ್ಬೇಕಲ್ಲ, ಹಿಂಗೆ ಮಾಡಕ್ಕೆ. ಅದು ಕಾಣಂಗೆ ಮಾಡಕ್ಕೆ ಅಂದ್ಬಿಟ್ಲಿ. ಯಾರು ಕೇಳೇ ಇಲ್ಲ ಆಕಿಗೆ. ದೊಡ್ಡ ಶ್ರೀಮಂತರ ಹೆಣ್ಮಗಳು. 20 ಕೂರಿಗೆ ಹೊಲ ಇತ್ತು. ಅವ್ರ ಮನ್ಯಾಗ 16 ಎತ್ತಿನ ಕಮತಿತ್ತು. ಅವರಪ್ಪ ಬಣವಿ ಒಟ್ಟಿದ್ದು ಅಷ್ಟು ಹೊಲ್ದಂತ ತಂದ ಮೇವನ. ಈಕಿ ಯಾರು ಕೇಳಿಲ್ಲ ಬಾ ಅಂತ ಹೇಳಿ ಸಿಟ್ಟು ಬಂತ್ರಿಕೀಗ ಹೆಣ್ಮಗಳಿಗೆ.
ಮನೇನ ಕಡ್ಡಿ ಡಬ್ಬಿ ತಗೊಂಡೋಗಿ ಕೆರೆದು ಬಣಿಗೆ ಬೆಂಕಿ ಹಚ್ಚಿದ್ಲು. ಬೆಂಕಿ ಹಚ್ಚಿದ್ಲು, ದಗ್ ಉರಿಯಾಕತ್ತು. ಆ ಎಲ್ಲಾರು ಬೆಂಕಿ ಆರ್ಸಕ್ ಓಡಾಡಕತ್ತಿದ್ರು. ಈಕಿದು ಸರ ಪೊಳ 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 ಹೊಳ್ಯಾಕತ್ತಿತ್ರಿ. ಅದ ಹೊಳೆಯ ಮುಂದ ಪಕ್ಕದ ಮನಿ ಮುದಿಕ್ ಬಂದು ಇದನ್ನ ಯಾವಾಗ ಮಾಡಿಸಿ ಯವ್ವ ಎಷ್ಟು ಚಂದ ಆಗೈತಿ ಅಂತ ಅಂದ. ಅಲ್ಲ ಕೋಡಿ, ನಿನ್ನೆ ಕೇಳಿದ್ರೆ ನಾ ಯಾಕೆ ಬೆಂಕಿ ಹಚ್ತಿದ್ ಬಣಿವಿಗೆ ಅಂತಂದ. ನಮ್ಮ ಹಿಂಗಿರ್ತಾವ ಏನ ಇವು ಯಾವ ಬರಂಗಿಲ್ಲ. ಬೆಂಕಿ ಹಚ್ಚು, ಇವ ಬೆಂಕಿ ಹಚ್ಚು. ಅದಕ್ಕ ಬೆಂಕಿ ಹಚ್ಚು ಹಾಕೋಬಾರ್ದು, ಒಳಗ ಆನಂದ ನೀಡು ಹಾಕೋಬೇಕು. ಆನಂದ ನೀಡು. ಯಾವುದು ಆನಂದವನ್ನ ನೀಡೋದು? ಶರಣರ ನುಡಿಗಡಣ. ಹೇಳ್ತಾರ ನಮ್ಮವರು, ಕಡಗೀಲಿಲ್ಲದ ಬಂಡಿ ಹೊಡೆಗೆಡೆಯುವುದ ಮಾಡ್ಬುದೆ, ಕಡಗೀಲು ಬಂಡಿಗಾಧಾರ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡಣವೇ ಕಡಗೀಲು ಕಾಣ ರಾಮನಾಥ. 2 ಕೋಟಿ ರೂಪಾಯಿ ಮನಿ ಕಟ್ಟೀನಿ ಅಂತ ಕೇಳಿದ್ರು, 10 ರೂಪಾಯಿ ಕ್ಯಾಂಡಲ್ ತಂದು ಹಚ್ಚಿದ್ರು, 8 ಕೊಟ್ಟ ನೀವೇನು ಕಡ್ಡಿ 8 ಗೀಚಿದಾಗ ಕಡ್ಡಿ ಗೀಚಿದಾಗ ಆ ಮನಿ ಓಪನಿಂಗ್ ಆಗ್ತದ ಹೊರತು ನೀನೇನಲ್ಲೇನು ಹೌದೇನಲ್ಲ. ಈ ಮನಿ ಓಪನಿಂಗ್ ಆಗ್ಬೇಕಂತ ಕೇಳಿದ್ರೆ ಗುಂಡಿನ ಸರದಿಂದ ಬ್ರಾಸ್ಲೈಟ್ಲಿಂದ ಓಪನಿಂಗ್ ಆಗಬಾರದು. ಈ ಹೃದಯದಾಗಿ ಇಟಗಿ ಭೀಮಾಂಬಿಕೆ ಚರಿತ್ರೆಯನ್ನು ಬೆಳಕನ್ನ ಹಚ್ಚಿಕೊಂಡು ಬಿಟ್ಟರೆ ಓಪನಿಂಗ್ ಆಗಿಬಿಡ್ತದೆ. ಓಪನಿಂಗ್ ಆಗಿಬಿಡ್ತದೆ. ಏನೇನು ಹಚ್ಚಿಕೊಳ್ಳೋದು. ಅದಕ್ಕೆ ಈ ಬಂಡಿ 7 ಗಂಟೆ ಆದ್ಬಿಟ್ಲಿ ಎಲ್ಲಿ ಬರ್ಬೇಕಂತ ಕೇಳಿದ್ರೆ ಇಲ್ಲಿಗೆ ಬರ್ಬೇಕ್ರಿ. ಅವ ಎಲ್ಲಿಗ್ರಿ ತಂಗಿ ಎಲ್ಲಿ ಬರ್ಬೇಕು? ಎಲ್ಲಿಗೆ? ಹಿರಣ್ಣನ ಗುಡಿಗೆ ಬರ್ಬೇಕು. 7:30 ಆದ್ರೂ ಡಾಬಾಕ್ ಹೋಗಿದ್ದು ಅಂದ್ರೆ ಏನು ಮಾಡೋದು? ಹೊಕ್ಕಿರ್ತಕ್ಕಲ್ಲ ಒಂದು ಬಂಡಿ. ಹೌದಲ್ಲ? ಇಲ್ಲೆಲ್ಲ ನಮ್ಮ ಅಲ್ಮೇಲೆ ಭಾಳ ಮಂದಿ ಹೊಕ್ಕಿರ್ತಾರೆ. ಅದಕ್ಕೆ ಹೇಳ್ತೇನೆ ನಾನು. ನೋಡಿ, ಅದಕ್ಕೆ ನಾನು ಹೇಳೋದ ಬಾಯಾಗ ತಂಬಾಕು, ಬಾಯಾಗ ತಂಬಾಕು, ಮೂಗ್ನ್ಯಾಗ ಘಾಟ್. ಎದರ್ದ ಹೇಳ್ತಾರಲ್ಲ, ಕಣ್ಣಲ್ಲಿ ಕಾಮದ ನೋಟ, ಬಾಯಲ್ಲಿ ಗುಟುಗ ಚೀಟ. ಹೌದಲ್ಲ? ಇವತ್ತೇನಾಗ್ಯದ? ನಮ್ಮ ಯುವಕರು ಹಾದಿ ಬಿಟ್ಟಾರ. ನನಗೆ ಬೇಕಾಗಿರೋದು ವಯಸ್ಸಾದವ್ರಲ್ಲ. ಮತ್ತೆ ನಾಳೆ ಹಿಂಗೆ ಬಂದು ಮತ್ತೆ ಬಿಟ್ಗಿಟ್ರಿ ಪುರಾಣಕ್ಕೆ ಅಂತೀನಿ. ಮತ್ತೆ ಅದನ್ನ ಹೇಳೋದು ಕಷ್ಟನ ನನಗೆ ಯಂಗ್ಸ್ಟರ್ ಬೇಕಾಗ್ಯಾರ ನನ್ನ ಪುರಾಣಕ್ಕೆ. ಈ ವಯಸ್ಸಿನ ಬಿಸಿ ರಕ್ತದ ಹುಡುಗರು ಇರ್ತಾರಲ್ಲ, ಅವ್ರನ್ನ ಕರ್ಕೊಂಬರ್ರಿ ನೀವು. ಪುರಾಣಕ್ಕೆ ಅವ್ರು ಬರ್ಬೇಕು. ಅವರ ತಾಯಿ ಬಳಗ ಅವ್ರು ಬರ್ಬೇಕು, ಯುವತಿಯರು ಬರ್ಬೇಕು. ಯಾಕೆ ಬರ್ಬೇಕು ಗೊತ್ತೇನು? ಅವರು ಇಂಥ ವಿಚಾರಗಳನ್ನು ಕೇಳಿದ್ರೆ ಈ ದೇಶವನ್ನು ಬೆಳಗಿಸ್ತಾರೆ, ಈ ನಾಡನ್ನು ಕಟ್ತಾರೆ. ಒಬ್ಬ ಹುಡುಗ ಪಕ್ಕದ ಮನೆಯೊಳಗೆ ಡಿಲೆವರಿ ಆಗಿತ್ತು. ಅವ್ರವ್ವ ಸ್ನಾನ ಮಾಡಕ್ಕೆ ಒಳಗೆ ಹೋಗ್ಯಾಳ. ಸ್ನಾನ ಮಾಡಕ್ಕೆ ನೀವು ಸ್ನಾನ ಮಾಡೋ ಮುಂದೆ ಯಾವಾಗೂ ಬಿಚ್ಚಿಡ್ಲಾರ್ದವ್ರು ಸ್ನಾನ ಮಾಡೋ ಮುಂದೆ ಇಲ್ಲಿ ಏನೋ ಹಾಕಿರ್ತಿರಲ್ಲ, ಬಂಗಾರದ ಏನೋ ಅಂತಾರಲ್ರಿ ಅವಕ್ಕೆ, ಏನ್ರಿ ಬಳೆ ಅಲ್ರಿ ಏನೋ ಅಂತಾರ ಅದಕ್ಕೆ, ಬಿಲ್ಲವರ ಅದಕ್ಕೆ ಏನೋ ಅಂತಾರೆ ನೋಡ್ರಿ. ಒಟ್ಟು ಅದು ಗಂಡ ಮಾಡಿಸ್ಕೊಟ್ಟಿರ್ತಾನೆ, ಏನೋ ಅವರ ಮಾಡಿಸ್ಕೊಂಡಿರ್ತೀವಿ. ಈಗ ಸಿದ್ದರಾಮಯ್ಯ 2,000 ರೂಪಾಯಿ ಕೊಡಾಕ. ಯಾಕೆ ಹೇಳ್ತೀನಿ ಅಂದ್ರೆ, ನೋಡಿ ಅವನೆಲ್ಲ ಬೀಚಿಟ್ಟಿದ್ಲಕ್ಕಿ, ಬೀಚಿಟ್ಟು ಸ್ನಾನಕ್ಕೆ ಹೋಗಿದ್ಲು. ಸ್ನಾನಕ್ಕೆ ಹೋಗಿದ್ಲು. ಈ ಹುಡುಗಿದ್ನಲ್ಲಿ ಇಟ್ಟು ಹುಡುಗಿದ್ದ ಪಕ್ಕದ ಮನೆಯೊಳಗೆ ಡೆಲಿವರಿ ಆಗಿತ್ತು. ಈಕಿದ ಅಂತಸ್ತಿನ ಮೇಲೆ ಅಂತಸ್ತಿನ ಮನೆ, ಪಕ್ಕದ ಮನ್ಯಾಗ ಗುಡಿಸಲ್ದಾಗ ಒಬ್ಬಕ್ಕೆ ಡೆಲಿವರಿ ಆಗಿತ್ತು. ಹಡದಿದ್ಲು ಹೆಣ್ಮಗಳು. ದವಾಖಾನಿಗೆ ಕೊಡಾಕ ರೊಕ್ಕಿರ್ಲಿಲ್ಲ, ಗುಳಿಗೆ ತರಾಕ ರೊಕ್ಕಿರ್ಲಿಲ್ಲ, ಆಂಬುಲೆನ್ಸಿಗೆ ಕೊಡಾಕ ರೊಕ್ಕಿರ್ಲಿಲ್ಲ. ಈಗಿನ ಜೀವನ ಅಂದ್ರೆ ಹಂಗರಿ. ಹುಟ್ಟುದು 108ರಾಗ, ಸಾಯೋದು 108. ನಮ್ಮ ಜೀವನನೂ 108. ಒಟ್ಟ ನಡ್ಕಿನ ನಾಡು ತೆಗೆದ್ಬಿಟ್ಟು 18ರಾಗ ಅದಕ್ಕೆ ಎಲ್ಲ ತಿಂದು 18ಕ್ಕೆ ಹೌದನಲ್ಲ ನಾ ಹೇಳ್ದೆ. ನಡ್ಕಿನ ಪೂಜೆ ತೆಗೀರಿ ಎಷ್ಟು ಉಳಿತೈತ್ರಿ? ಇವತ್ತೇನಾಗೈತಿ? 18ಕ್ಕೆ ಹೊಂಟಬಿಟ್ಟಾರ. ಹೌದಲ್ರಿ, ಸತ್ಯ ಐತಿಲ್ಲ ನಾ ಹೇಳೋದು. ಯಾಕೆ ಪುರಾಣಕ್ಕೆ ಬರಂಗಿಲ್ಲ, ಒಳ್ಳೆ ಕಥೆಯನ್ನು ಕೇಳಂಗಿಲ್ಲ, ಒಳ್ಳೆ ವಿಚಾರ ಇಲ್ಲ.
ಅದನ್ನೇ ನೋಡೋದು ಹಂಗೆ ಇರೋದು, ಜೀವನ ದಾರಿ ತಪ್ಪಿಡೋದು. ಯಾರಿಗೆ ಇವತ್ತು ಪುರಾಣ ಚರಿತ್ರೆ ನಮ್ಮ ಕತೆ ಎಲ್ಲ ಯಾರಿಗೆ ಬೇಕಾಗಿದೆ ಅಂತ ಕೇಳಿದ್ರೆ ವಯಸ್ಸಾದವರಿಗೆಲ್ಲ ನನ್ನ ಕೇಳೋದೈತ್ರ ಕರಿಮೀಶೆಯ ಏನು ಒದ್ರ ನೆಲಕ್ಕೆ ನೀರು ಬರುವಂತ ವಯಸ್ಸಿರ್ತತೆಲ್ಲ ಅವ್ರಿಗೇನು ಬೇಕಾಗ್ಯದ ಅಂತ ಕೇಳಿದ್ರೆ ಇವತ್ತು ಇಟಗಿ ಭೀಮಮ್ಮನ ಚರಿತ್ರೆ ಬೇಕಾಗ್ಯದ, ಇಟಗಿ ಭೀಮಮ್ಮನ ಚರಿತ್ರೆ ಬೇಕಾಗ್ಯದ. ಅವ್ರು ಕೇಳಬೇಕಾಗಿದೆ, ಇವತ್ತು ಅವ್ರು ಕೇಳಬೇಕಾಗ್ಯದ. ಅದಕ್ಕೆ ಆ ಬಳಿ ಹುಚ್ಚಿಟ್ಟಕ್ಕೆ ಸ್ನಾನಕ್ಕೆ ಹೋದ್ಬಿಡ್ಲಿ ಹುಡುಗ ಏನು ಮಾಡಿದಂತ ಇವ್ನು ತಿಳುವಳಿಕೆ ಇರಲಿಲ್ಲ. ಆ ಬಳಿ ತಗೊಂಡು ಹೋಗಿ ಅದ್ರಾಗ ಆಕಿ 4 ಬಳಿ ಇಟ್ಟಿದ್ಲು, 2 ಬಳಿ ತಗೊಂಡು ಹೋಗಿ ಆಕಿ ಕೊಟ್ಟ. ಯಾರಿಗೆ ಕೊಟ್ಟ? ಪಕ್ಕದ ಮನೆಯೊಳಗೆ ಡೆಲಿವರಿ ಆಗಿತ್ತಲ್ಲ ಅವ್ರಿಗೆ ಕೊಟ್ಟ. ಅವ್ವ ಬಂದ್ಲು, ಸ್ನಾನ ಮಾಡಿ ಬಟ್ಟೆ ಹಾಕೊಂಡಿದ್ಲು, ಅವನು ಇಟ್ಟಿದ್ಲಲ್ಲ ಅದನ್ನ ನೋಡಾಕತ್ತಿದ್ಲು. ಎಲ್ಲಿ ಹೋದವು ಬಳಿ ಅಂತಂದ್ಲು, ಎಲ್ಲಿ ಹೋದವು ಬಳಿ ಅಂತ ಹುಡುಕಾಡಕತ್ತಿದ್ಲು. ಇವ ಅಂದ, ಮಮ್ಮಿ ಅದ್ರಾಗ 2 ಬಳಿ ತಗೊಂಡು ಹೋಗಿ ಏನ್ ಮಾಡಿ ಬಳಿನ ಅಂತಂದ್ಲು. ಎದುರಿಸಿದ್ಲು. ಮಮ್ಮಿ 2 ಬಳಿ ತಗೊಂಡೋಗಿ ಅವ್ರಿಗೆ ಕೊಟ್ಟು ಬಂದೆ. ಅಲ್ಲೇ ಹೆರಿಗೆ ಆಗಿದೆ, ಬಡವರದಾರ ಗುಡಿಸಲ್ದಾಗ ಅವ್ರಿಗೆ ಕೊಟ್ಟು ಬಂದೇನೆ ಖರ್ಚಿಗೆ ಅಂತಂದ. ಬರ ಹಿಡಿದ್ಲು ಅವನ ಕೈನ, ದಬ್ 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 ಹಾಕ್ಕೊಂಡು ಹೊಡೆದ್ಲು. ಪಕ್ಕದ ಮನೆಯವ್ರು ಒಬ್ರು ಬಂದ್ರು, ಯಾಕೆ ಹೊಡಿತೀಯಮ್ಮ ಅಂತಂದು. ಯಾಕೆ ಹೊಡಿತೀಯ ಮಗನಿಗೆ? ಇಲ್ಲ ಹಿಂಗೆ ಮಾಡ್ಯಾನ ನೋಡ್ರಿ ಅಂತ ಹೇಳಿದ್ಲು. ಏನು ಹೇಳಿದ್ಲು ಮುಂದೇನು ಹೇಳಿದ್ಲು? ಬಳಿ ಕೊಟ್ಟಿ ಹೊಡ್ಯಾಕತ್ತಿಲ್ಲ ನನ್ನ ಮಗನ, ಬಳಿ ಅವ್ರ ಮನ್ಯಾಗ ಕೊಟ್ಟು ಬಂದಾನಂತ ಹೊಡ್ಯಾಕತ್ತಿಲ್ಲ, 2 ಕೊಟ್ಟು ಬಂದಾನ. ಇವು 2 ಕೊಟ್ಟು ಬಂದಿದ್ರೆ ಅವ್ರಿಗೆ ಜೀವನ ಉಳಿತಿತ್ತಲ್ಲ, ಇನ್ನೂ 2 ಯಾಕೆ ಕೊಟ್ಟು ಬರಲಿಲ್ಲ ಅಂತ ಹೊಡ್ಯಾಕತ್ತಿಲ್ಲ. ಅವ ದೊಡ್ಡ ಮಾದ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳಿ ಕರೆಸಿಕೊಂಡ ಲೋಕಮಾನ್ಯ ಬಾಲಗಂಗಾಧರ ತಿಲಕರಾಗಿ ಹೊರಹೊಮ್ಮಿದರು ತಾಯಂದಿರೆ. ಇವತ್ತು ಬೇಕಾಗಿರೋದು ಯಾರಿಗೆ? ಈ ಸಂಸ್ಕಾರಕ್ಕಾಗಿ ಬೇಕಾಗಿದೆ ಬಂಧುಗಳೇ. ಅದಕ್ಕಾಗಿ ಅದನ್ನು ಸುಮಾರು ಇವತ್ತು ಒಂದು ದಿನ ಹೋಯ್ತಾಗಲಿ. ಇವತ್ತು 8 ಗಂಟೆಗೆ ಚಲೋ ಮಾಡೇವಿ. ಯಾರ್ದು? ಇಟಗಿಯ ಭೀಮಾಂಬಿಕೆ ಚರಿತ್ರೆಯನ್ನ ನಾವು ನೋಡಬೇಕಾಗ್ಯದ. ನಮ್ಮ ಹಿರಿಯರ ಅಭಿಪ್ಸೆಯಂತೆ 7 ಗಂಟೆಗೆ ವೇದಿಕೆಗೆ ನಮ್ಮ ಕಲಾವಿದರು ಬರ್ತಾರೆ, ಕಲಾವಿದ ದ್ವಯರು. ಅವ್ರು 7ರಿಂದ ಸಂಗೀತ ಚಲೋ ಮಾಡ್ತಾರೆ. ನಾನು ಕರೆಕ್ಟ್ 7:15 ಬರ್ತೇನೆ. 7:15 ವೇದಿಕೆಗೆ ಬರ್ತೇನೆ. 9:15 ಇಲ್ಲ 9:20 ಅಂತ ಹೇಳ್ಯಾರ. 9:15 ಅಥವಾ 9:20ಕ್ಕೆ ಮುಗಿಸ್ತೇವೆ. ಅದು ಜ್ಞಾನದ ಬುತ್ತಿ. ಈ ಪರದೆ ಆ ಕಡೆ 9:20ಕ್ಕೆ ಬಿಟ್ಬಿಟ್ಲೆ ಅಲ್ಲೊಂದು ಬುತ್ತಿರ್ತದೆ. ಅದು ಯಾವುದ್ರವ ಅದನ್ನು ನಾ ಹೇಳಂಗಿಲ್ಲ, ನಿಮಗೆ ಗೊತ್ತೈತೆ ಅದು. ಆ ಬುತ್ತಿ 10:15 ಆಗಿರ್ತತಿ. ಹೋದ್ಬಿಟ್ಲೆ ಹತ್ತೆ ಬಿಡೋದ. ಏನು ಹಾಸಿಗೆನ? ಹೌದಲ್ರಿ? ಅದು ಒಂದು 11 ದಿನ ನಾವೆಲ್ಲ ಅದನ್ನೆಲ್ಲ ಒಳಗೆ ಕುಂತಾನಲ್ಲಿ ಗುಡಿ ಮಾತಿಗೊಮ್ಮೆ ನುಡಿಯತಾ ಕೊಡುವಂತೆ ಒಡೆಯ ನೀನು ಹೊಕ್ಕು ನುಡಿಗೊಟ್ಟ ಪರಿವೆಯೊಳ ನುಡಿ ಬೆಸರಿ ಗುರುವೇ ಕೃಪೆಯಾಗು ಅಂತ ಹೇಳ್ತಾರೆ ಜ್ಞಾನಿಗಳು. ಅವ ಏನು ನುಡಿಸ್ತಾನೆ? ಇಲ್ಲಿ ಕರ್ಕೊಂಬಂದಾಳಲ್ಲಿ ಇಟಗಿ ಭೀಮಮ್ಮ, ನಾನು ಇಲ್ಲಿ ಕರ್ಕೊಂಬಂದು ಕುಂದ್ರಿಸಾಳ ಈ ಜಾಗದಾಗ. ಆಕೆ ಏನು ನುಡಿಸ್ತಾಳಲ್ಲ, ನಾನು ಏನಂತ ಕೇಳಿದ್ರೆ ಸ್ಪೀಕರ್, ಅದು ಆಂಪ್ಲಿಫೈಯರ್ ಇದೆ ಅಲ್ಲ, ಆ ಪವರ್ ಇದ್ರೆ ಬರ್ತೈತಿಲ್ಲ, ಹಂಗೆ ಇಟಗಿ ಭೀಮಮ್ಮ ಅನ್ನುವಂಥ ಪವರ್ ಈ ಆಂಪ್ಲಿಫೈಯರ್ನ ಕುಂದಿಸಿ ಏನು ನುಡಿಸ್ತಾಳಲ್ಲ, ನುಡಿತೀನಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ಹೇಳ್ತಾ, ಬಹುಶಃ ನಿಮ್ಮ ಊರಿಗೆ ಬರೋಕೆ ನಮ್ಮ ಈರಣ್ಣವರು, ನಮ್ಮ ಇನ್ನೂ ಬೇರೆ ಬೇರೆ ಹಿರಿಯರು, ನನಗೆ ಅವ್ರ ಹೆಸರು ನನಗಿನ್ನೂ ತಲೆಯಾಗಿಲ್ಲವು, ಅವರೆಲ್ಲರೂ ಬಂದಿದ್ರು. 3 ತಿಂಗಳಿಂದನೇ ಕಾಡಾಕತ್ತಾರೆ. ನಾನು ಅವಾಗ ಹಾವೇರಿ ಜಿಲ್ಲಾದಾಗ ಪ್ರವಚನ ಮಾಡಾಕತ್ತಿದ್ದೆ. ಎಷ್ಟು ಅವರೆಲ್ಲ ನನಗೆ ಇಲ್ಲಿ ಕರ್ಕೊಂಬರ್ಬೇಕಾದ್ರೆ ಭಾಳ ಕಷ್ಟಪಟ್ಟಾರೆ. ಇವತ್ತು ನನಗೆ 2-3 ಕಾರ್ಯಕ್ರಮ ಫೋನ್ ಬಂದಿದ್ದು. ನಾನು ಅವ್ರ ಕೈಯಾಗ ಕೊಟ್ಬಿಟ್ಟಿನಿ ಫೋನ್. ಅವ್ರು ಬಿಟ್ಟರೆ ಕರ್ಕೊಂಡವ್ರಿ. ನಾ ಈಗ ಜೈನಾಪುರದ ಭಕ್ತರು ಉಡಿಯೋದಾಗ ಬಿದ್ದೀನಿ, ನಾ ಯಾವ ಕಾರ್ಯಕ್ರಮಕ್ಕೆ ಬರೋಂಗಿಲ್ಲ ಅಂಥೇಳಿ ಅವ್ರ ಕೈಯಾಗ ಫೋನ್ ಕೊಡಾಕತ್ಬಿಟ್ಟೇನಿ ನಾನು. ಯಾಕಂತ ಕೇಳಿದ್ರೆ ಒತ್ತಡ ಭಾಳ ಇರ್ತೈತಿ ಎಲ್ಲ ಕಡೆ ಹೋಗೋದು. ನಮ್ಮ ಗಜಾನನಿಗೆ ಗೊತ್ತಿದೆ
ಇವತ್ತು 2 ಕಾರ್ಯಕ್ರಮ ಮುಗಿಸ್ಕೊಂಡು 3ನೇದು ನಿಮ್ಮ ವೇದಿಕೆಗೆ ಬಂದೀನಿ. ಒಂದು 11 ದಿವಸ ಪ್ರವಚನ ಹೇಳೋದು ಎದಕ್ಕಂತ ಕೇಳಿದ್ರೆ ನಿಮ್ಮ ಊರಾಗ ರೆಸ್ಟ್ ತೊಗೊಳಕ್ಕೆ ಬಂದೀನಿ ನಾನು. 1 ತಾಸು ಪ್ರವಚನ ಮಾಡೋದು, ಮಧ್ಯಾಹ್ನ ಆರಾಮ್ ಭಕ್ತ ಮನೆ ಪ್ರಸಾದ ಮಾಡಿ ರೆಸ್ಟ್ ತೊಗೊಳ್ಳೋದು. ಒಟ್ಟು ರೆಸ್ಟ್ ಅನ್ನೋದೇ ಇರಂಗಿಲ್ಲ ಈ ಜೀವನಕ್ಕೆ. ಅದಕ್ಕೆ ಇಲ್ಲಿ ಪ್ರವಚನ ಮಾಡೋಣ. ಪ್ರವಚನ ಮಾಡಿ ಒಂದಿಷ್ಟು ಹಾಡೋದು, ಒಂದಿಷ್ಟು ನಗೋದು, ಆರಾಮ್ ಆನಂದವಾಗಿ ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳೆ ಕೂಟದಲ್ಲಿ, ಮತ್ತೊಮ್ಮೆ ಸಂಗೀತದಲ್ಲಿ ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ ಅಂತ DVG ಹೇಳ್ತಾರೆ. ಹಾಗೆ ಜೀವನವನ್ನು ತಾಯಂದರೆ ನೀವು ಕರೆಕ್ಟ್ 7 ಗಂಟೆಗೆ ಈ ವೇದಿಕೆಗೆ ಬಂದುಬಿಡ್ರಿ. 7 ಗಂಟೆಗೆ ನೀವು ವೇದಿಕೆಗೆ ಬಂದ್ರಿ ಅಂತ ಕೇಳಿದ್ರೆ ಅವರ 9:15 9:20 ಬಿಟ್ಟು ಬಿಡ್ತೀವಿ. ಇಟಗಿ ಭೀಮಮ್ಮನ ಚರಿತ್ರೆ ಅಂದ್ರೆ ತಾಯಂದರೆ ಅವರ ಲಕ್ಷ್ಯ ಕೊಟ್ಟು ಕೇಳ್ರಿ. 2 ಮಾತನ್ನು ಬಿಡ್ಲೇನು ಇನ್ನೊಂದು 5 ನಿಮಿಷ ಹೇಳಿ. ನೋಡ್ರಿ, ಇಟಗಿ ಭೀಮಮ್ಮ ಅಂದ್ರೆ ಯಾವ ವಿಶ್ವವಿದ್ಯಾಲಯದಲ್ಲಿ ಹೋಗಿ ಓದಿಲ್ಲ, ನೆನಪಿಟ್ಕೋಬೇಕಿದನ್ನು. ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಓದಿಲ್ಲ. ಒಬ್ಬ ಕುರುಬ ಜಾತಿಯಲ್ಲಿ, ಹಾಲು ಮತದ ಜಾತಿಯಲ್ಲಿ, ಹಾಲು ಮತದ ಕುಟುಂಬದಲ್ಲಿ ಹುಟ್ಟಿದಂಥ ಒಬ್ಬ ಹೆಣ್ಮಗಳು, ಅನಕ್ಷರಸ್ಥಳು, ಎಮ್ಮಿ ಕಟ್ತಾಳ, ಹೈನ ಮಾಡ್ತಾಳ, ಲಗ್ನ ಹಾಕ್ತಾಳ, ಹೊಲಕ್ಕೆ ಹೊಕ್ಕಾಳ, ಕಸ ತೆಗಿತಾಳ, ಹೊಲ್ದಾಗ ಒಕ್ಕಲ್ತನ ಮಾಡ್ತಾಳ, ಎಲ್ಲ ಮಾಡ್ತಾಳೆ, ಮಕ್ಕಳನ್ನ ಹಿಡಿತಾಳ, ಸಂಸಾರ ಮಾಡ್ತಾಳೆ. ಎಲ್ಲ ಮಾಡಿಯೂ ಕೂಡ ಈ ಕರ್ನಾಟಕದ ಇತಿಹಾಸದಾಗ ಹೊಳೆಯುವ ನಕ್ಷತ್ರ ಆಗ್ಯಾಳ ಅಂತ ಕೇಳಿದ್ರೆ ಒಬ್ಬ ಗುರುವಿನ ಕೃಪೆ ಒಬ್ಬರನ್ನ ಎಷ್ಟು ಎತ್ತರಕ್ಕೆ ಒಯ್ತತಿ ಅನ್ನುವಂಥದ್ದು ಇಡೀ ಸಾರಾಂಶ ಭೀಮಮ್ಮನ ಚರಿತ್ರೆಯೊಳಗೆ ಬರ್ತದೆ. ತಾಯಿಗಳೇ, ನೀವೆಲ್ಲರೂ ನನ್ನ ತಾಯಿಗಳು. ನೀವು ಮುಂದಿನ ಜನ್ಮ ಅನ್ನೋದಿದ್ರೆ ನಿಮ್ಮ ಹೊಟ್ಟೆಗೆ ಹುಟ್ಟಿ ಬರ್ತೀನಿ ನಾ ಮತ್ತೆ. ಅದಕ್ಕೆ ನೀವೆಲ್ಲರೂ 7ಕ್ಕೆ ಬರ್ತೀರಿ, 7ಕ್ಕೆ ಬರ್ತೀರಿ. ಅದಕ್ಕೆ ಇವತ್ತು ಕಂಕಣ ಕಟ್ಟಿಬಿಡ್ತೀನಿ ಎಲ್ಲರಿಗೆ. ಕಟ್ಟಿಬಿಡ್ಲಿ. ಏನೇನು ಬಿಟ್ಟು ಬರ್ತೀರಿ? ಶುಕ್ರ ಗೌರಿ ಮುಗ್ದೈತಿನ? ಅವ ಮುಗ್ದೈತಿ. ನಾ ಇನ್ನೂ ಹುಟ್ಟಿದ್ದಿಲ್ಲ ಅವಾಗ ಚಲೋ ಮಾಡ್ಯಾರ ಅದನ್ನ. ಮುಗಂಗ ಮಂಗಳ ಗೌರಿ ಏನದು? ಯಾವ ಗೊತ್ತಿಲ್ಲ ನನಗೆ. ನನ್ನ ನೋಡಕ ಟೈಮ್ ಸಿಗಂಗಿಲ್ಲ. ನನಗೆ ನಾಳೆ ಅವ್ನು ಕೇಳಿ ಬರ್ಕೊಂಡು ಬರ್ತೀನಿ ಬೇಕಾರೆ. ಅವನ್ನೆಲ್ಲ ಯಾವ ಟೈಮ್ಗೆ ಎಷ್ಟು ನಮ್ಮ ಗಜಾನನ ಕೇಳ್ಕೊಂಡು ಬರ್ಕೊಂಬರ್ತೇನೆ. ನಮ್ಮ ಗವಾಯಿಗಳು ಅದ್ರ ಬಗ್ಗೆ ಹಾಡಿಸ್ತೀನಿ. ನಾಳೆ ಅವ್ರು ಅಲ್ಲೇ ಕುಂತಲ್ಲೇ ಪದ್ಯ ಕಟ್ಟಿ ಹಾಡ್ತಾರೆ. ಅದಕ್ಕೆ ಅವ್ರ ಪದ್ಯ ಕೇಳ್ರಿ, ಇವ್ರ ತಬ್ಲಾ ಕೇಳ್ರಿ, ನನ್ನ ಪ್ರವಚನ ಕೇಳ್ರಿ. 11 ದಿನ ನೀವು 7 ಗಂಟೆಯಿಂದ 9:30 ಮಟನು ನಿಮ್ಮ ಟೈಮ್ ಯಾರಿಗೆ ಕೊಡ್ರಿ? ಭಿಕ್ಷಾ ಬೇಡಲ್ರಿ, ಉಡಿ ಹಿಡ್ಲಿ, ಹಾಕ್ತೀರಿ. ಮತ್ತು ಇವತ್ತು ಕಂಕಣ ಕಟ್ಟಿದ ಮೇಲೆ ಹಾಕಿ ಹೋಗ್ಬೇಕು ನೀವು, ಹೌದಲ್ರಿ? ಹಾಕ್ತೀರಿ ಇವತ್ತು. ನಾಳೆ ಕರೆಕ್ಟ್ 7ಕ್ಕೆ ಬರ್ತೀರಿ. ಬರೋ ಮುಂದೆ ಒಂದು ವಸ್ತು ತೊಗೊಂಬರ್ಬೇಕ್ರಿ. ಇದು ಬಂತು ನೋಡ್ರಿ ಪಜಿತ್ ಅಂದ್ರೆ. 1ನೇ ದಿವ್ಸ ಬಂದಿರಿ ಇಷ್ಟಕೊಂಡ ಕೇಳಕ್ಕೆ ಹತ್ಬಿಟ್ರಲ್ರಿ ಅಂದ್ರೆ ಯಾವ ಇದು ತವ್ರ ಮನೆ. ನಾವೆಲ್ಲ ಯಾವ ಭಕ್ತರು ಎತ್ಕೊಂತಾರೆ ಅವ್ರ ಮಕ್ಕಳನ್ನ. ಸನ್ಯಾಸಿ ಅನ್ನೋದಕ್ಕೆ ಇದ ಮನೆ, ಇದ ಊರು ಅನ್ನೋದು ಇರಂಗೆಲ್ಲ. ನೀವೇ ತಂದೆ ತಾಯಿಗಳು, ನೀವೇ ಬೆಳೆಸೋರು ನಮ್ಮನ್ನು. ಅದಕ್ಕೆ ನಾಳೆ ಬರ್ಬೇಕಾದ್ರೆ ಒಂದು ತೊಗೊಂಬರ್ಬೇಕ್ರಿ. ಏನು ತೊಗೊಂಬರ್ಬೇಕು ತಾಯಂದ್ರೆ? ಏನು ಹೇಳ್ರಿ ನೋಡ? ಚುರುಮಾರಿ ತರ್ತೀವಲ್ರಿ, ಉದ್ದಿನ ಕಡ್ಡಿ, ಚುರುಮಾರಿ, ಊರು ಅವು ಅಲ್ರಿ. ಅವು ಹೇಳಿಲ್ಲ ನಾನು. ಅವು ಏನು ನೀವು ಅವ್ನು ಬೇಕಾದ್ರೆ ಬಿಟ್ರಿ. ವೀರಭದ್ರೇಶ್ವರ ಏನು ನಿಮ್ಮನ್ನು ಕ್ಷಮಾ ಮಾಡ್ತಾನೆ. ಏನು ಅವ್ರು ಏನು TV ನೋಡ್ಕೊಂತ ಕೂತಿರ್ತಾರಲ್ರಿ. ಅವ್ವಾರ ಕರ್ಕೊಂಬರ್ತೀರಿ. ಕರ್ಕೊಂಬಂದು ಇಲ್ಲಿ ಕುಂದಿರ್ತೀರಿ ನಾಳೆ. ಬರ್ರಿ, ಆಲ್ಮೇಲೆ ಸ್ವಾಮಿಗಳು ಬಂದಾರ ಪ್ರವಚನ ಹೇಳಕ್ಕೆ. ಬರ್ರಿ ಹೋಗೋಣ ಎಲ್ಲರೂ ಗುಡಿಗೆ ಅಂತ ಹೇಳಿ ನೀವೆಲ್ಲರೂ ಹೆಂಗೆ ಮಾಡ್ಬೇಕಂತ ಕೇಳಿದ್ರೆ, ಪ್ರವಚನ ಕೇಳಿದ್ರೆ ನೀವೆಲ್ಲ ಬಂದ್ರೆ ನನಗೂ ಉತ್ಸಾಹ ಇರ್ತೈತಿ. ಒಬ್ಬ ಕಳುವು ಮಾಡಕ್ಕೆ ಹೋಗಿದ್ನಂತ ರಾತ್ರಿ. ಇದೊಂದು ಕತೆ ಹೇಳಿ ಮುಗಿಸ್ತೀನಿ. ಒಬ್ಬ ಡಾಮ್ರಾಟ ಆಡಾಕತ್ತಿದ್ದ. ಡಾಮ್ರಾಟ ಅಂದ್ರೆ ಗೊತ್ತೈತೇನು? ನೋಡ್ರಿ, ಡಾಮ್ರಾಟ ನೋಡ್ರಿಲ್ಲ? ಡಾಮ್ರಾಟ ಆಡಾಕತ್ತಿದ್ದ. ಒಬ್ಬ ಆ ಕಡೆಯಿಂದ ಬಂದ, ಆ ರಸ್ತೆದ ಹಿಂಗೆ ಆಡಾಕತ್ತಿದ್ನ. ಆ ಕಡೆಯಿಂದ ಒಬ್ಬ ಬಂದು ಕೂಡ್ಲೆ ನೀ ಎಷ್ಟು ಕಡೆ ಡಾಮ್ರಾಟ ಆಡ್ತಿ ಅಂದ. ಡಾಮ್ರಾಟ ಆಡೋಂಗ ಆ ಕಡೆಯಿಂದ ಬಂದವ ಅಂದ. ಕೇಳಿದ್ಲಿ ಅವ ಅಂದ, ಒಂದು 7-8 ಕಡೆ ಆಡ್ತೀನಿ, ಎಷ್ಟು ಕೊಡ್ತದೆ ದುಡ್ಡು ಅಂತ ಅಂದ್ಬಿಟ್ಲೆ ಅವ ಅಂದ, ಒಂದು 500-600 ರೂಪಾಯಿ ಕೊಡ್ತತಿ ಅಂದ. ಆಯಿತು, ಒಳ್ಳೇದು. ನೀ 4-8 ಕಡೆ ಗಾಡಿ ಏರ್ತಿದ್ದಿ, ತಂತಿ ಮೇಲೆ ನಡೀತಿ, ಕಲ್ಲು ಹೊಡಿತಿ, ವಜ್ಜ ಎತ್ತಿ, ಎಲ್ಲ ಮಾಡ್ತಿ, ಸೂಜಿ ನುಂಗ್ತಿದ್ದಿ, ಕಲ್ಲು ನುಂಗ್ತಿದ್ದಿ, ಎಲ್ಲ ನುಂಗ್ತಿದ್ದಿ. ಅಷ್ಟು ಕಷ್ಟ ಪಡೋದು ಬೇಡ ನಿನಗೆ. ನಾನೊಂದು ಕೆಲಸ ಕೊಡ್ತೀನಿ. ನೀ ಬಂದೆ ಅಂದ್ರೆ ನಿನಗೆ 2,000 ರೂಪಾಯಿ ಕೊಡ್ತೀನಿ ಅಂದ. 7-8 ಕಡೆ ಡಾಮ್ರಾಟ ಮಾಡಿದ್ರೆ 600 ರೂಪಾಯಿ ಗಳಿಸುವಂಥ ಮನುಷ್ಯ 2,000 ದಿವಸ ಪಗಾರ ಕೊಡ್ತೀನಿ ಅಂದ್ರೆ
ಯಾವ ಒಲ್ಲೆ ಅಂತ ಅನ್ರಿ, ರೊಕ್ಕ ಅಂದ್ರೆ ಹಣ ಅಂದ್ರೆ ಹೆಣ ಬಾಯಿ ತೆಗಿತೈತಂತ. ಬಂದ್ರಿ ಅವ ಆಯ್ತು ರೀ ಅಂದ. ಆಯ್ತು ಅಂದ ಗುಟ್ಲೆ ಅವ ಹೇಳಿದ ಬಾ ಇವತ್ತು ಕೆಲ್ಸಕ್ಕೆ ಅಂದ. ಆದ್ರೆ ನನ್ನ ಕಂಡೀಷನ್ನು ಹಗಲತ್ತು ನನ್ನ ಕೆಲಸ ಇರಂಗಿಲ್ಲ. ಯಾವಾಗಿರ್ತತಿ ರಾತ್ರಿ ಇರ್ತತಿ ಅಂದ. ಆಯ್ತು ತಗೋರಿ, ನೀವು ರಾತ್ರಿಯಿಂದ ದುಡಿಸ್ಕೋರಿ ಹಗಲರ ದುಡಿಸ್ಕೋರಿ, ನನಗೆ ಒಟ್ಟೆ ಗಿವ್ ಮಿ 2000 ರೂಪೀಸ್ ಅಂದ್ಬಿಟ್ಲೆ ಆಯಿತು ಅಂತ ಬಂದ. ರಾತ್ರಿ ಬಂದ. ಎಷ್ಟೊತ್ತಿಗೆ ಹೋದರು? ಒಂದು ದೊಡ್ಡ ಊರು ನೋಡಿದ್ರು, ಹೊಳೆಸಾಲು ಊರು. ಮಾಡಿ ಮೇಲೆ ಮಾಡಿ ಕಟ್ಟಿದ್ರು. ಇವ ಮೊದಲು ಹಲ್ಲೇರ್ದಂಗೆ ಏರ್ಬಿಡವ. ಎಲ್ಲರೂ ತಂಡ ಹತ್ತಿತ್ತು, ಮಕ್ಕೊಂಡಿದ್ರು ಅವ್ರವ್ರ ರೂಮ್ನಾಗ. ಹೊರಗೆ ಬರ್ಲಾರ್ದಂಗೆ ರಾತ್ರಿ ಒಂದು ಮನೆಗೆ ಕರ್ಕೊಂಡು ಹೋದೆವ. ಇವ್ರು ಯಾರಾಗಿದ್ರು? ಇವರು ಕಳ್ಳರಾಗಿದ್ರು. 2 ಅಂತಸ್ತಿನ ಮನೆ ತೋರಿಸಿದ. ಇಲ್ಲಿ ಮ್ಯಾಲೆ ಹತ್ತು ಬಾಗ್ಲ ಒಡೆದು ಒಳಗೆ ಹೋಗಿ ಬಂಗಾರ ಗಿಂಗಾರ ಭಾಳ ಐತಿ, ಕಳವು ಮಾಡ್ಕೊಂಡು ಬಾ ಅಂತ. ಇವ ಏರಿದ, ಅರ್ಧ ಗಾಡಿ ಏರಿದ, ಹಿಂಗೆ ಹಿಡ್ಕೊಂಡು ನಿಂತ್ಬಿಟ್ಟ ಆ ಗಾಡಿನ. ಇವ ಏರು ಅನ್ನವ. ನಾಯಿ ಪಾಯಿ ಮಕ್ಕೊಂಡಿದ್ವು ಅಲ್ಲಿ. ಏರು ಅಂದ. ಇವ ಅಂದ, ನೋಡಿ ನಾ ಗಾಡಿ ಏರ್ಬೇಕಾದ್ರೆ ಡಾಂಬ್ರಾಡ್ದಾಗ ಆ ಗಾಡಿ ಏರ್ಬೇಕಾದ್ರೆ ನನಗೆ ಯಾರು ಇರ್ತಾರೆ ಅಂತ ಕೇಳಿದ್ರೆ ಬಡ್ಯಾರು ಇರ್ತಾರೆ. ಏನು ಬಡ್ಯಾರ? ಡೋಲ್ ಬಡ್ಯಾರ ಇರ್ತಾರ. ಈಗ ಡೋಲ್ ಬಡಿ ಅಂದ್ರೆ ಏನಾಕ್ ಬರ್ತೈತಿ, ಇಲ್ಲಾಂದ್ರೆ ಬರಂಗಿಲ್ಲ ಅಂದವ. ಅವ ಅಂದ, ಅಲ್ಲಿ ನಿಂತವ, ಡೋಲ್ ಬಡ್ದು ನಂದು ನಿಂದು ಡೊಬ್ಬ ಬಡಿತಾರೆ ಇಲ್ಲಿ ಅವರು, ಅದಕ್ಕೆ ಡೋಲ್ ಇಂತ ಹೊತ್ತಿನ ಬಡಿಯಂಗಿಲ್ಲ, ನೋಡಿ ಬಡಿಬೇಕಾಗತ್ತ ಅಂತಂದವ. ಹಂಗೆ ನಾ ಈ ಕತೆ ಯಾಕೆ ಹೇಳಕ್ಕೆ ಬಂದೀನಿ ಅಂತ ಕೇಳಿದ್ರೆ, ನಿಮ್ಗೆ ಯಾಕೆ ಹೇಳಕತ್ತೀನಿ ಅಂತ ಕೇಳಿದ್ರೆ, ಇಲ್ಲಿ ಇಟಗಿ ಭೀಮಮ್ಮನ ಚರಿತ್ರೆ ಹೇಳ್ಬೇಕಾದ್ರೆ ನೀವು ಡೋಲ್ ಬಡಿಬೇಕು. ಇಲ್ಲಿ ಕುತ್ಕೊಂಡು ಬಂದು ಜಲ್ದಿ 7 ಗಂಟೆ ನೀವು ಬಂದ್ರಿ ಅಂದ್ರೆ ನಮ್ಮ ಪುರಾಣ ಮ್ಯಾಳ್ಗೆ ಇರ್ತೈತೆ ರೀ. ಹೌದಲ್ಲ ಅವ್ವಾರ? ನಾಳೆ ಬರ್ತೀರಿ? ಜೋರು ಚಪ್ಪಾಳಿ ತಟ್ರಿ ನೋಡೋಣ. ಹಾಂ, ನಾಳೆ 7 ಗಂಟೆಗೆ ಅವ್ವಾರೆಲ್ಲರೂ ಬರ್ತಾರೆ. ನಿಮ್ಮ ಮಗ ಇಲ್ಲಿ ಕುತ್ಕೊಂಡು ಪುರಾಣ ಹೇಳ್ತಾನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳನ್ನು ಹೇಳಿ ಮುಂದೆ ಏನು ನಡೀತದೆ ಅನ್ನುವಂಥದ್ದನ್ನು ನಮ್ಮ ಸಮಿತಿಯವರು ಹೇಳ್ತಾರೆ, ನಾವೆಲ್ಲ ಕೇಳೋಣ. ಶಿವ ಸಾಂಬ ಜಯ ನಮಃ ಪಾರ್ವತೇಶ್ವರ ನಮಃ.